ಈಗ ಮಾನ್ಯ ಮುಖ್ಯಮಂತ್ರಿಗಳು ಅನುಭವ ಮಂಟಪ ಬಸವಾದಿ ಶರಣರ ವೈಭವ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಲಾಂಛನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಇದೀಗ ಬಿಡುಗಡೆಗೊಂಡಿದೆ, ಅನಾವರಣಗೊಂಡಿದೆ. ಅದನ್ನ ನುಡಿದಂತೆ ನಡೀತಕ್ಕಂಥ ಪ್ರಯತ್ನವನ್ನು ನುಡಿದಂತೆ ನಡೆದರು. ಆಮೇಲೆ ಏನ್ ನಡೆದಂತೆ ನುಡಿದ್ರು, ಏನ್ ನುಡಿದ್ರು ಅದರಂತೆ ನಡೆದರು, ಏನ್ ನಡೆದ್ರು ಅದರಂತೆ ನುಡಿದ್ರು. ಹಾಗಾಗಿ ಬಸವಣ್ಣವರು ಅದರಿಂದ ಇವತ್ತು ಇಡೀ ರಾಜ್ಯದಲ್ಲೆಲ್ಲ ಬಸವರಥ ಅನುಭವ ಮಂಟಪ ಅದು ಎಲ್ಲ ಕಡೆ ಪ್ರಯಾಣ ಮಾಡ್ತದೆ. ಆಮೇಲೆ ಅದರಿಂದ ಏನಪ್ಪ ಈ ವಚನಗಳ ಸಾಹಿತ್ಯ ಇದೆಯಲ್ಲ, ವಚನ ಸಾಹಿತ್ಯದ ಪರಿಚಯ ಆಗ್ತದೆ ಎಲ್ಲ ಕಡೆ. ಬಸವಣ್ಣವರ ವಿಚಾರಗಳು ಪರಿಚಯ ಆಗ್ತದೆ. ಬಸವಣ್ಣವರು ಅವ್ರಿಗೋಸ್ಕರ ಬದುಕಿರ್ಲಿಲ್ಲ, ಈ ಸಮಾಜಕ್ಕೋಸ್ಕರ ಬದುಕಿದ್ರು. ಸಮಾಜದ ಬದಲಾವಣೆಗೋಸ್ಕರ ಪ್ರಯತ್ನವನ್ನು ಮಾಡಿದ್ರು. ಅವರು ಬದುಕಿರೋವರೆಗೂ ಕೂಡ ಈ ಪ್ರಯತ್ನ ಮುಂದುವರಿಸಿದ್ರು. ಆದರೆ ನಾನು ಅದರ ಬಗ್ಗೆ ಬುದ್ಧಿ ಏನಾಯ್ತು ಅಂತ ಹೇಳಕ್ ಹೋಗೋದಿಲ್ಲ. ಅದರಿಂದ ಪ್ರೊಫೆಸರ್ ಹೇಳ್ತೀನಿ, ಅನುಭವ ಮಂಟಪ ಇದೆಯಲ್ಲ, ಅನುಭವ ಮಂಟಪ ಈ ಪರಿಕಲ್ಪನೆ ಇದೆಯಲ್ಲ, ಅವತ್ತೇ ಪ್ರಜಾಪ್ರಭುತ್ವ ಅಂಕುರ ಆಯಿತು. ಬಸವಣ್ಣವ್ರ ಕಾಲದಲ್ಲೇ ಅನುಭವ ಮಂಟಪದ ಮೂಲಕ 12ನೇ ಶತಮಾನದಲ್ಲೇ ಪ್ರಜಾಪ್ರಭುತ್ವದ ಸ್ಥಾಪನೆ ಆಯಿತು. ಆ ಪ್ರಜಾಪ್ರಭುತ್ವದಲ್ಲಿ ಚರ್ಚೆ ಮತ್ತೆ ಅದಕ್ಕೆ ಪರಿಹಾರ ಕಂಡುಹಿಡಿತಕ್ಕಂಥದ್ದು. ನಮ್ಮ ಸಮಸ್ಯೆಗಳಿದ್ದಾವಲ್ಲ, ಆ ಸಮಸ್ಯೆಗಳಿಗೆ ಚರ್ಚೆ ಮಾಡೋದು, ಚರ್ಚೆ ಮಾಡಿ ಪರಿಹಾರಗಳನ್ನು ಕಂಡುಹಿಡಿತಕ್ಕಂಥದ್ದು, ಅದನ್ನ ಜಾರಿ ಮಾಡ್ತಕ್ಕಂಥದ್ದು. ಜಗತ್ತಿನ ಮೊದಲನೇ ಪಾರ್ಲಿಮೆಂಟು ಅಂತ ಇವತ್ತೇನು ನಾವು ಕರಿತೀವಿ, ಪಾರ್ಲಿಮೆಂಟ್ ಅಂತ ಕರಿತೀವಿ, ಅಸೆಂಬ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಕರಿತೀವಿ, ಅದು ಅವತ್ತೇನೆ ಆಗಿತ್ತು. ಅವತ್ತು ಚರ್ಚೆ ಮಾಡಿ ಮತ್ತೆ ಎಲ್ಲ ಧರ್ಮದವರಿಗೆ, ಎಲ್ಲ ಜಾತಿಯವರಿಗೆ ಅವಕಾಶ ಇತ್ತು ಅದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಎಲ್ಲ ಜನ ಕೂಡ ಪಾರ್ಟಿಸಿಪೇಟ್ ಮಾಡಿ ಅವರ ಅಭಿಪ್ರಾಯವನ್ನು ಮುಕ್ತವಾಗಿ ವ್ಯಕ್ತ ಮಾಡ್ತಕ್ಕಂಥ ಅವಕಾಶ ಇತ್ತು. ಸೊ ಅದನ್ನ ಅನುಭವ ಮಾಡ್ತಕ್ಕಂಥದ್ದು, ಅದನ್ನ ಪರಿಚಯ ಮಾಡಿಸ್ತಕ್ಕಂಥದ್ದು ಜನರಿಗೆ. ಅದಕ್ಕೆ ನಾನು ಬೀದರ್ನಲ್ಲಿ ಗೋರುಚ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಅಲ್ಲಿ ಅನುಭವ ಮಂಟಪವನ್ನ ಪಶು ಕಲ್ಯಾಣದಲ್ಲಿ ಅದನ್ನ ಮಾಡಿ ಎಂಥದ್ದು ಪುನರುತ್ಥಾನ ಇವರು ಸ್ವಾಮೀಜಿ ಹೇಳ್ತಾರೆ, ಇವರು ಪುನರುಜ್ಜೀವನ ಅಂತ ಹೇಳ್ತಾರೆ. ಅದನ್ನ ಮಾಡ್ತಕ್ಕಂಥದ್ದನ್ನ ಮಾಡಿದ್ದೆ. ಆಮೇಲೆ ಅಷ್ಟರಲ್ಲಿ ನಮ್ಮ ಸರ್ಕಾರ ಹೋಯ್ತು. ಈಗ ಇನ್ನೂ ಮುಗ್ದಿಲ್ಲ. ಈಗಲೂ ನಾನು ಇರೋವರಿಗೆ ಮುಗಿಸ್ತೇನೆ, ಇರೋವರಿಗೆ ಮುಗಿಸ್ತೇನೆ. ಇನ್ನ ಟೈಮ್ ಇದೆಯಲ್ಲ, ಜನ ಮತ್ತೆ ಓಟ್ ಕೊಡ್ತಾರೆ, ಬೇರೆ ವಿಚಾರ. ಈಗಲೇ ಹೇಳಲ್ಲ, ಪ್ಲಾನು ನಾನೇ. ಈ ನಾಗರಾಜ್ ಮೂರ್ತಿ ಹೇಳೋದು ಕರೆಕ್ಟ್ ಇದೆ. ಅದರಿಂದ ನನಗೆ ಸಮಯ ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇದೆ ಈಗ.